ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈಕೊಟ್ಟ ಮುಂಗಾರು ಬತ್ತಿ ಹೋದಂತ ಕೃಷ್ಣಾ ನದಿಯ ಒಡಲು ಕೃಷ್ಣೆಯೇ ನೀರಿಲ್ಲದೆ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯ ಜನ. ಕಳೆದ ವರ್ಷ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡಲಾಗಿತ್ತು. ಆದ್ರೀಗ ಬರದ ಛಾಯೆ ಆವರಿಸ್ತಾ ಇದೆ. ಕೃಷ್ಣೆಯ ಒಡಲು ಬತ್ತಿ ಬರಿದಾಗಿದೆ. ಕಳೆದ ವರ್ಷ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಬಿಡಲಾಗಿತ್ತು. ಕಾರಣ ಒಳ್ಳೆ ಮಳೆ ಆಗಿತ್ತು ಕಳೆದ ವರ್ಷ. ಈ ಸಲ ಬಸವಸಾಗರ ಡ್ಯಾಂನಲ್ಲಿ ಕೇವಲ 5 ಟಿಎಂಸಿ ಮಾತ್ರ ನೀರು ಸಂಗ್ರಹ ಇದೆ. ಹೀಗಾಗಿ ಬತ್ತಿ ಹೋದ ಯಾದಗಿರಿಯ ಕೃಷ್ಣಾ ನದಿಯ ಒಡಲು. ನೀರಿಲ್ಲದೆ ಭತ್ತ ನಾಟಿ ಮಾಡದ ಕೃಷ್ಣಾ ನದಿ ತೀರದ ಅನ್ನದಾತರು. ಕೃಷ್ಣಾ ನದಿಯ ಅಕ್ಕಪಕ್ಕದ ಜಮೀನು ಬೆಳೆ ಇಲ್ಲದೆ ಖಾಲಿ ಹೊಡಿತಾ ಇವೆ. ಕಾರಣ ಎಲ್ಲೂ ನೀರಿಲ್ಲ. ನೀರಿಲ್ಲದೆ ಹೇಗೆ ಬಿತ್ತನೆ ಮಾಡ್ತಾರೆ? ಬಿತ್ತನೆ ಮಾಡಿದಂಥ ಬೀಜಗಳು ಎಷ್ಟೋ ಕಡೆ ಒಣಗಿ ಹೋಗ್ತಾ ಇವೆ. ಹೀಗಾಗಿ ರೈತರೀಗ ಕಂಗಾಲಾಗ್ಬಿಟ್ಟಿದ್ದಾರೆ. ಕುಡಿಯೋ ನೀರಿಗೆ ಇನ್ಮುಂದೆ ಹಾಹಾಕಾರ ಸೃಷ್ಟಿ ಆದರೂ ಆಗ್ಬಿಡ್ಬೋದು. ಅಂಥದ್ರಲ್ಲಿ ರೈತರಿಗೆ ನೀರು ಹೆಂಗೆ, ಏನು ಕತೆ, ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಅಂತ ನೋಡಿ ಕೃಷ್ಣೆಯ ಒಡಲು ಬತ್ತಿ ಬರಿದಾಗ್ಬಿಟ್ಟಿದೆ. ಹೀಗಾಗಿ ಅಲ್ಲಿ ಸುತ್ತಮುತ್ತ ಇರುವಂಥ ಗ್ರಾಮಸ್ಥರಿಗೆ ಈಗ ಬೆಳೆ ಬೆಳೆಯೋದಿರಲಿ, ಬಿತ್ತನೆ ಮಾಡಬೇಕು ಅಂದರೆ ಆ ಚಟುವಟಿಕೆಗಳಿಗೆ ಬೇಕಾಗಿರುವಂಥ ನೀರು ಕೂಡ ಇಲ್ಲ. ಒಂದು ವೇಳೆ ಬಿತ್ತನೆ ಮಾಡಿದ್ರೂ ಕೂಡ ಮಳೆ ಬರ್ದಿದ್ರೆ ಏನು ಕತೆ? ಎಸ್ಐಆರ್ ವಿಚಾರದಲ್ಲಿ ಜೋರಾಗ್ತಾ ಇದೆ ಆರೋಪ ಪ್ರತ್ಯಾರೋಪಗಳು. ಎಸ್ಐಆರ್ನಲ್ಲಿ ಸರ್ಕಾರ ಬಿಎಲ್ಒಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ. ಎಸ್ಐಆರ್ ವೇಳೆ ಬಿಎಲ್ಒಗಳು ಕಾಂಗ್ರೆಸ್ ಪಕ್ಷದ ಪರ ಪ್ರಚಾರ ಮಾಡ್ತಿದ್ದಾರೆ ಅನ್ನೋ ಆರೋಪ. ಸರ್ಕಾರದ ವಿರುದ್ಧ ವಿಜಯೇಂದ್ರ ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರ ಪ್ರಚಾರ ಮಾಡುವಂತ ಕೆಲಸ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಸಂದರ್ಭದಲ್ಲಿ ಆಗ್ತಾ ಇದೆ ಅಂತ. ಅಧಿಕಾರಿಗಳನ್ನ ಮಸೀದಿಗಳಲ್ಲಿ ಕೂರಿಸಿ ಎಸ್ಐಆರ್ ಮಾಡಿಸ್ತಾ ಇದ್ದಾರಂತೆ. ಇದು ಸರ್ಕಾರದ ಷಡ್ಯಂತ್ರ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕಿ ಎಸ್ಐಆರ್ ಮಾಡಿಸ್ತಾ ಇದ್ದಾರೆ. ಹಿಂದೂಗಳಿಗೆ ಸರ್ಕಾರವೇ ಅನ್ಯಾಯ ಮಾಡ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಇಂಥದ್ದೊಂದು ಬೆಳವಣಿಗೆ ಆಗ್ತಿದ್ಯಾ? ಈ ರೀತಿಯ ಆರೋಪಗಳು ಏನ್ ಮಾಡ್ತಿದ್ದಾರೆ ವಿಜಯೇಂದ್ರ? ಅಂಥದ್ದೇ ಕೆಲಸಗಳಾಗ್ತಿದ್ಯಾ? ಪ್ರಚಾರ ಮಾಡ್ತಿದ್ದಾರಾ ಎಸ್ಐಆರ್ ನ ನೆಪದಲ್ಲಿ? ಆ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಸರ್ಕಾರ, ಶಾಸಕರು, ಆಡಳಿತ ಪಕ್ಷದ ಶಾಸಕರು ಬಿಎಲ್ಒಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷದವರು ಬಿಎಲ್ಒಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅವರನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತಹ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ಇರಬಹುದು, ಬೀದರ್ ಜಿಲ್ಲೆ ಇರಬಹುದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ ಎಸ್ಐಆರ್ ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸಿಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಮತ್ತೊಂದು ಕಡೆ ಸಾಗರದಲ್ಲಿ ಅಧಿಕಾರಿಗಳು ಇದನ್ನು ಹಂಚ್ತಾ ಇದ್ದಾರೆ. ಎಸ್ಐಆರ್ ನ ಪ್ರಾಮುಖ್ಯತೆ ಏನು ಅಂತೇಳಿ ಹೇಳಿಕೊಂಡು ಬಿಎಲ್ಒಗಳೇ, ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಮನ್ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ಬಳಸಿಕೊಳ್ತಾ ಇದ್ದಾರೆ.